ನಮಸ್ಕಾರಗಳು. ನಾನು ಜ್ಯೋತಿ ಭಟ್. ಇದೊಂದು ನೋಡಿ, ಒಂದು ಅತ್ಯಂತ ಪರಿಮಳಭರಿತವಾದ, ಒಂದು ಪೌಷ್ಟಿಕದಾಯಕವಾದ ಒಂದು ಗಿಡ. ಈ ಗಿಡ ನೆರುಗಳ ಸೊಪ್ಪು ಎಂದು ಹೇಳುತ್ತೇವೆ. ಇದು ಸುಮಾರು 6 ಅಡಿ ಎತ್ತರ ಬೆಳೆಯುವ ಬಹುವಾರ್ಷಿಕ ಸಸ್ಯ. ಇದರ ಉಪಯೋಗ ನೋಡಿದರೆ ಬಲೆ ಎನಿಸದಿರದು. ಈ ಗಿಡ ಕಾಡುಗಳಲ್ಲಿ, ಗುಡ್ಡದ ಬದಿಗಳಲ್ಲಿ ತನ್ನಷ್ಟಕ್ಕೆ ತಾನೇ ಬೆಳೆಯುವಂಥದ್ದು. ಅದರಲ್ಲಿ ಅತ್ಯಧಿಕವಾದ ಔಷಧೀಯ ಗುಣ ಇದೆ. ಜ್ವರ ಇದರ ಕಷಾಯದಿಂದ ಕಡಿಮೆ ಆಗಬಹುದು. ಹಾಗೆಯೇ ಅದರ ತಂಬುಳಿ ಮಾಡಿ ಸೇವಿಸಿದರೆ ಹೊಟ್ಟೆ ಉಬ್ಬರ, ಅಜೀರ್ಣ, ಒಳಜ್ವರ, ವಾಂತಿ ಇಂಥದ್ದಕ್ಕೆ ಕೂಡ ಆಗುತ್ತದೆ. ಇದು ನಮ್ಮ ಆಹಾರದಲ್ಲಿ ಮಿಳಿತ ಮಾಡಿಕೊಂಡು ಹಳ್ಳಿಗರು ಅವರ ಆರೋಗ್ಯವನ್ನು ಕಾಪಾಡಿಕೊಂಡಿದ್ದಾರೆ. ಅದು ಇವತ್ತು ನನಗೆ ಸಿಕ್ಕಿತು. ಅದರಿಂದ ನಾವು ಹುಳಿಮೆಣಸಿನ ಕೊದಿಲು ಅಂತ ಹೇಳುವ ಅಡುಗೆ ಮಾಡುವಾಗ ಅದರ ಎಲೆಗಳನ್ನು ಕರಿಬೇವಿನ ಎಲೆಯಂತೆ ಹಾಕುತ್ತೇವೆ. ಹಾಗೆ ಹಾಕಿದ್ದೇನೆ. ಹಾಗೆಯೇ ಅದರಿಂದ ಒಂದು ವಿಶೇಷ ದೋಸೆ ಮಾಡುವುದನ್ನು ತೋರಿಸುತ್ತೇನೆ. ಇದಕ್ಕೆ ಬೆಳ್ತಿಗೆ ಅಕ್ಕಿ ನೀರಿನಲ್ಲಿ ನೆನೆಸಿದ್ದು ಇಲ್ಲಿ ನಾನು 2.5 ಕಪ್ ತೆಗೆದುಕೊಂಡಿದ್ದೇನೆ. ಹಾಗೆಯೇ ಈ ಅತ್ಯಂತ ಪರಿಮಳಭರಿತ ಒಳ್ಳೆ ಪರಿಮಳ ಇದೆ ಇದರಲ್ಲಿ. ಹಾಗೆ ಆ ಪರಿಮಳ ಸಾರು, ತಂಬುಳಿ, ಚಟ್ನಿ ಏನು ಮಾಡಿದರೂ ಅದು ಚಟ್ನಿ ಪುಡಿ ಕೂಡ ಮಾಡಬಹುದು. ಎಲ್ಲ ಕೂಡ ಘಮ ಒಳ್ಳೆದಿರುತ್ತದೆ. ಇದನ್ನು ಅದು ಅಲ್ಲದೆ ಇದರಲ್ಲಿ ಪ್ರೋಟೀನ್, ಜೀವಸತ್ವಗಳು ಇದ್ದು ಒಳ್ಳೆಯ ನಾರಿನಂಶದಿಂದ ಇದ್ದು ಒಳ್ಳೆಯ ಆಹಾರವಾಗಿಯೂ ಹಾಗೆ ಔಷಧಿಯಾಗಿಯೂ ಉಪಯೋಗ ಆಗುವಂಥದ್ದು. ಈ ನೆರುಗಳ ಸೊಪ್ಪು ದಕ್ಷಿಣ ಕನ್ನಡದ ಅಡಿಕೆ ತೋಟಗಳ ಬದಿಯಲ್ಲಿ, ಮನೆಯ ಗುಡ್ಡದ ಬುಡಗಳಲ್ಲಿ ನೆಟ್ಟರೆ ಬೆಳೆಯುತ್ತದೆ. ತುಂಬ ವರ್ಷ ಅಷ್ಟೇನು ಹುಳ ಬಾಧೆ ಏನು ಇರುವುದಿಲ್ಲ. ಆದರೂ ಈಗ ಇದು ಅಳಿವಿನಂಚಿಗೆ ಹೋಗಿದೆ. ನೋಡಿ, ಇದರ ಎಲೆಯನ್ನು ಸರಿ ಮಾಡಿ ಸಾಧಾರಣ ನಾನು 1/2 ಕಪ್ ಆಗುವಷ್ಟು ತೆಗೆದುಕೊಂಡಿದ್ದೇನೆ. ಇದರ ಘಮ ತುಂಬ ಇರುವುದರಿಂದ ತುಂಬ ಹಾಕಿದರೆ ಜಾಸ್ತಿ ಘಮ ಬರಬಹುದು. ಮತ್ತು ಈಗ ಅಕ್ಕಿಗೆ 1 ಕೆಂಪು ಮೆಣಸು, ಅರ್ಧ ಚಮಚ ಅರಸಿನ ಹುಡಿ, 1 ತುಂಡು, 1 ನಿಂಬು ಗಾತ್ರದ್ದು ಬೆಲ್ಲ, ಮತ್ತು ಕ್ಲೀನ್ ಮಾಡಿದಂತಹ ಈ ನೆರುಗಳ ಸೊಪ್ಪು ಅಥವಾ ಇದಕ್ಕೆ ನರ್ವೋಲು ಅಂತಲೂ ಹೇಳುತ್ತಾರೆ. ಸಂಸ್ಕೃತದಲ್ಲಿ ಅಗ್ನಿಮಂತ ಎಂದು ಹೇಳುತ್ತಾರೆ. ಮತ್ತು 1 ಸಟ್ಟುಗದಷ್ಟು ಮೊಸರು. ಇದಿಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ನಯವಾಗಿರಲಿ. ಹೀಗೆ ರುಬ್ಬಿಟ್ಟುಕೊಂಡದ್ದನ್ನು ಒಂದು ಪಾತ್ರೆಗೆ ಹಾಕಿ ಮುಚ್ಚಿಡಿ. ಇದು ನಾಳೆಗೆ ಆಗುವಾಗ ದೋಸೆ ಮಾಡಲು ಚೆನ್ನಾಗಿ ಹುದುಗು ಬರುತ್ತದೆ. ಈಗ ಹಿಟ್ಟು ತಯಾರಾಗಿದೆ. ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಬೇಕಿದ್ದಷ್ಟು ಹಾಕಿಕೊಂಡು ಚೆನ್ನಾಗಿ 1-2 ಮಿಕ್ಸ್ ಕೊಟ್ಟು ಮುಚ್ಚಿ ಇಟ್ಟುಬಿಡಿ. ಇದು 3-4 ಗಂಟೆ ಅಥವಾ ರಾತ್ರಿ ಅರೆದಿಟ್ಟರೆ ಬೆಳಿಗ್ಗೆಗೆ ಸರಿಯಾಗುತ್ತದೆ. ನೋಡಿ, ಇವತ್ತಿಗೆ ಈಗ ಬೆಳಿಗ್ಗೆ ಈ ಹಿಟ್ಟು ಇದು ಈಗ ರೆಡಿಯಾಗಿದೆ. ಈಗ ಈ ಹಿಟ್ಟಿನಿಂದ ದೋಸೆ ಮಾಡಿಕೊಳ್ಳೋಣ. ಸಾಮಾನ್ಯವಾಗಿ ನೆರುಗಳ ಸೊಪ್ಪಿನ ಸಾರು, ಚಟ್ನಿ ಇದೆಲ್ಲ ತುಂಬ ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲಿ ಮಾಡುತ್ತಾರೆ. ದೋಸೆ ಸ್ವಲ್ಪ ಕಡಿಮೆ. ಹಾಗಾಗಿ ನಾನು ಈ ರೆಸಿಪಿಯನ್ನು ಕೊಟ್ಟಿದ್ದೇನೆ. ಕಬ್ಬಿಣದ ಕಾವಲಿ ಚೆನ್ನಾಗಿ ಬಿಸಿ ಆಗಲಿ. ಕೆಳಗೆ ಎಣ್ಣೆ ಪಸೆ ಸ್ವಲ್ಪವೇ ಮಾಡಿಕೊಳ್ಳಿ. ಸ್ವಲ್ಪ ದೋಸೆಯನ್ನು ಹರಡಿ ಸ್ವಲ್ಪ ಕಣ್ಣು ಬರಲು ಕಾದು ಮುಚ್ಚಿಡಿ. ಹಾಗೆಯೇ ಮುಚ್ಚಳವನ್ನು ತೆಗೆದು ಸ್ವಲ್ಪ ತುಪ್ಪ ಏನಾದರೂ ಸ್ವಲ್ಪ ಹಾಕಿಕೊಳ್ಳಿ, ಎಣ್ಣೆ ಅಥವಾ ತುಪ್ಪ. ನಂತರ ಅದನ್ನೊಮ್ಮೆ ಕವಚಿ ಹಾಕಿಕೊಳ್ಳಿ. ಹೀಗೆ ಮಾಡಿದಾಗ ಹಸಿರು ಬಣ್ಣದ ಪರಿಮಳಭರಿತವಾದ ನೆರುಗಳ ಸೊಪ್ಪಿನ ದೋಸೆ ತಯಾರಾಗುತ್ತದೆ. ಇದರಲ್ಲಿ ಮುಖ್ಯ ವಿಚಾರ, ಎಣ್ಣೆ ತುಂಬ ಪಸೆ ಮಾಡಬೇಡಿ, ಸ್ವಲ್ಪವೇ ಮಾಡಿಕೊಳ್ಳಿ. ಮತ್ತು ಹರಡುವಾಗ ತುಂಬ ಒತ್ತಿ ಹರಡಬೇಡಿ, ಮೆಲ್ಲಗೆ ನೀಟಾಗಿ ಹರಡಿಕೊಳ್ಳಿ. ಸ್ವಲ್ಪ ಮಜ್ಜಿಗೆ ಹಾಕಿದ್ದರಿಂದಾಗಿ ಈ ಥರ ಕಣ್ಣು ಬರುತ್ತದೆ.
ಮಜ್ಜಿಗೆಯು ತುಂಬ ಹಾಕಬೇಡಿ, ತುಂಬ ಹುಳಿ ಮಜ್ಜಿಗೆ ಎಲ್ಲ ಬೇಡ, ಸಾಮಾನ್ಯ ಮಜ್ಜಿಗೆ ಸಾಕು. ಇದಕ್ಕೆ ಇನ್ನೂ ರುಚಿ ಹೆಚ್ಚಿಸಲು ನಿಮಗೆ ಬೇಕಿದ್ದರೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿಯನ್ನು ಇದರ ಜೊತೆ ಹಾಕಿಕೊಳ್ಳಬಹುದು. ಈ ಥರ ಮಾಡಿದ ದೋಸೆ ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ರುಚಿ, ಬೆಳಿಗ್ಗೆಗೊಂದು ಬ್ರೇಕ್ಫಾಸ್ಟ್. ದೋಸೆ ಚೆನ್ನಾಗಿತ್ತು, ಮೃದುವಾಗಿತ್ತು, ಪರಿಮಳಭರಿತವಾಗಿತ್ತು. ನೋಡಿ, ಇದು ಬಣ್ಣ ಸ್ವಲ್ಪ ಹಸಿರು ಬಣ್ಣದಲ್ಲಿ ಬರುತ್ತದೆ. ಇದಕ್ಕೆ ಚಟ್ನಿ ಉಪಯೋಗ ಮಾಡಬಹುದು. ನಾನು ಹುಳಿಮೆಣಸಿನ ಕೊದಿಲು ಮಾಡಿದ್ದಲ್ಲ, ಅದನ್ನೇ ಉಪಯೋಗ ಮಾಡಿದೆ. ಅದು ಒಳ್ಳೆ ಮ್ಯಾಚ್ ಆಯಿತು. ಈ ಥರದ ದೋಸೆಯನ್ನು ನೀವು ಒಮ್ಮೆ ಟ್ರೈ ಮಾಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.